ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್. ಇವತ್ತು ನಾನು ನೋಡಿ ಒಂದು ಬೀಡ್ಸ್ದು ನೆಕ್ಲೆಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಲೈಟ್ ಕಲರ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ, ಹಾಗೆ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಫಸ್ಟಾಗಿ ನಾನು ಡಾಲರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಫಸ್ಟು ಆ ಬೀಡನ್ನ ಹಾಕ್ಕೊಂಡು ಇದಕ್ಕೆ ನಾನು ಹೆಡ್ ಪಿನ್ನ ತೊಗೊಂಡಿದ್ದೀನಿ. ಹೆಡ್ ಪಿನ್ನ ಯೂಸ್ ಮಾಡಿಕೊಂಡು ಹೀಗೆ ಬೀಡ್ಸ್ನ ಡಾಲರ್ಗೆ ಹಾಕ್ಕೋತಾ ಇದ್ದೀನಿ. ಇದು ಡಾಲರ್ ಬಂದು ಈ ಡಾಲರ್ಗೆ ಕೆಳಗಡೆ ಈ ಥರ ರಿಂಗ್ಸ್ ಇತ್ತು. ಸೊ ಅದಕ್ಕೆ ನಾನು ಈ ಥರ ಮಾಡ್ಕೊಳ್ಳೋಣ ಅಂತ ಈ ಥರ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಒಂದು ಗ್ರೀನು ಮತ್ತು ಒಂದು ಗೋಲ್ಡ್ ಬೀಡನ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಈ ಥರ ನೋಡಿ, ಈಗ ಡಾಲರ್ ರೆಡಿ ಆಗಿದೆ. ಈಗ ಇದನ್ನು ನಾನು ಗೇರ್ ವಯರಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ. ಗೇರ್ ವಯರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಫಸ್ಟು ಇದು ಫುಲ್ಲು ತುಂಬ ಈಸಿ ಇದೆ, ಏನಿಲ್ಲ. ಗ್ರೀನ್ ಬೀಡ್ಸು ನೋಡಿ, ಫಸ್ಟ್ ನಾನು 10 ಗ್ರೀನ್ ಬೀಡ್ಸು ಹೀಗೆ ಹಾಕ್ಕೊಂಡು ಆಮೇಲೆ ಒಂದು ಮಿಡಲ್ನಲ್ಲಿ ಒಂದು ಗೋಲ್ಡ್ ಬೀಡ್ ಅಷ್ಟೇ. ನೋಡಿ, ಹೀಗೆ ಫುಲ್ಲು ಸರನೂ ಇದೇ ಥರನೇ ಬರುತ್ತೆ. ಇವಾಗ ನಾನು ಇದು ಒಂದೇ ಲೇಯರ್ನ ನಾನು ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಲೇಯರು ನೋಡಿ, ಹೀಗೆ ನೋಡಿ, ಒಂದು ಸೈಡು ರೆಡಿ ಆಯಿತು. ಮಧ್ಯದಲ್ಲಿ ಈಗ ಡಾಲರ್ನ ಹಾಕ್ಕೋತಾ ಇದ್ದೀನಿ. ಹೀಗೆ ಡಾಲರ್ನ ಹಾಕ್ಕೊಂಡು ಮತ್ತು ಈ ಸೈಡು ಅಪೋಸಿಟ್ ಸೈಡು ಕೂಡ ಸೇಮ್ ಅದೇ ಪ್ರೊಸೀಜರಲ್ಲಿ 10 ಗ್ರೀನ್ ಬೀಡು ಮತ್ತು ಮಧ್ಯದಲ್ಲೊಂದು ಗೋಲ್ಡ್ ಬೀಡನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಹೀಗೆ ಹಾಕ್ಕೊಂಡು ಇವಾಗ ಕೊನೆಯಲ್ಲಿ ನಾನು ಜಂಪ್ ರಿಂಗ್ನ ಆ್ಯಡ್ ಮಾಡಿಕೊಂಡು ದಾರನ ಹಾಕ್ಕೋತೀನಿ. ನೋಡಿ, ಗೇರ್ ಲಾಕ್ ಬೀಡನ್ನ ಹೀಗೆ ಹಾಕ್ಕೊಂಡು ಆಮೇಲೆ ಜಂಪ್ ರಿಂಗ್ನ ಆ್ಯಡ್ ಮಾಡಿಕೊಂಡು ಗೇರ್ ವಯರ್ನ ಜಂಪ್ ರಿಂಗ್ ಒಳಗಡೆ ಹೀಗೆ ಇನ್ಸರ್ಟ್ ಮಾಡಿಕೊಂಡು ಎಳ್ಕೊಳ್ಬೇಕು. ಹೀಗೆ ಟೈಟಾಗಿ ಎಳ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೇಕು. ಹೀಗೆ ಮಾಡಿಕೊಂಡು ಒಂದೊಂದು ಸತಿ ಕೈನಲ್ಲೇ ಬಂದುಬಿಡುತ್ತೆ, ಒಂದೊಂದು ಸತಿ ನೋಸ್ ಪಿಲ್ಲರ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಬೇಕು. ನೋಡಿ, 2 ಸೈಡೂ ಹಾಗೇ. ಆಮೇಲೆ ಇದಕ್ಕೆ ನಾನು ಡೋರಿ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ 2 ಸೈಡೂ ಹಾಗೆ ಮಾಡ್ಕೊಳ್ಬೇಕು. ಈ ಸೈಡೂ ಸೇಮ್ ಅದೇ ಪ್ರೊಸೀಜರು. ನೋಡಿ, ರೆಡಿ ಆಯಿತು. ಇವಾಗ ಇದಕ್ಕೆ ನೋಡಿ ಈ ಥರ ಮ್ಯಾಚಿಂಗ್ ಇಯರಿಂಗ್ನ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ನೋಡಿ ಐ ಪಿನ್ನ ತೊಗೊಂಡಿದ್ದೀನಿ. ಐ ಪಿನ್ನ ತೊಗೊಂಡು ನೋಡಿ ಈ ಥರ 2 ಸೈಡೂ ಹೋಲ್ಸ್ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಹೆಡ್ ಪಿನ್ಗೆ ಒಂದು ಗೋಲ್ಡ್ ಬೀಡ್ ಹಾಕ್ಕೊಂಡು ಗ್ರೀನ್ ಬೀಡ್ ಹಾಕ್ಕೊಂಡು ನೋಡಿ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಟ್ವಿಸ್ಟ್ ಮಾಡ್ಕೊಳ್ಬೇಕು. ಸೊ ನಾನು ಈ ಥರದನ್ನು 2ನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಈ ಥರ ಹ್ಯಾಂಗಿಂಗ್ನ. ಇವಾಗ ಜಂಪ್ ರಿಂಗ್ಗೆ ಈ ಥರ 2 ಹ್ಯಾಂಗಿಂಗು ಮತ್ತು ಒಂದು ಬೀಡನ್ನ ರೆಡಿ ಮಾಡಿದ್ವಲ್ಲ ಅದನ್ನು ಹೀಗೆ ಹಾಕ್ಕೊಂಡು ಹೀಗೆ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಹೀಗೆ ಮಾಡಿಕೊಂಡು ಅದಕ್ಕಿವಾಗ ಒಂದು ಹ್ಯಾಂಗಿಂಗ್ನ ಹಾಕ್ಕೊಳ್ಳೋಣ. ಈ ಥರ ಹೂಕನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಮ್ಯಾಚಿಂಗ್ ಇಯರಿಂಗು ಕೂಡ ನೋಡಿ ರೆಡಿ ಆಗಿದೆ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ.